ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 16 ಸೆಪ್ಟೆಂಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮೇಡಮ್. ನಿಫ್ಟಿ 50 ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಸುಮಾರು 169.90 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,239.10 ಪಾಯಿಂಟ್ಸ್ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 594.95 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 87,380.69 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಕೋಟಕ್ ಬ್ಯಾಂಕ್ ಸುಮಾರು 2.58% ಇವತ್ತು ಏರಿಕೆ ಆಗಿದೆ. ಹಾಗೆ L&T, ಮಹೇಂದ್ರ ಆ್ಯಂಡ್ ಮಹೇಂದ್ರ ಶೇರ್ಸು, ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಐಚರ್ ಮೋಟರ್ಸ್, ಭಾರತಿ ಏರ್ಟೆಲ್, ಟಾಟಾ ಸ್ಟೀಲ್, ಆಕ್ಸಿಸ್ ಬ್ಯಾಂಕ್, ಗ್ರಾಸಿಮ್ ಇಂಡಸ್ಟ್ರೀಸ್, ಹಾಗೆ JSW ಸ್ಟೀಲ್, ಝೊಮ್ಯಾಟೊ, ONGC, NTPC, ಅಲ್ಟ್ರಾಟೆಕ್ ಸಿಮೆಂಟ್, SCL ಟೆಕ್ನಾಲಜೀಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ವಿಪ್ರೋ, TCS, ಹಾಗೆ ಅಡಾನಿ ಪೋರ್ಟ್ಸ್, SBI, ಟೆಕ್ ಮಹೇಂದ್ರ, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಪವರ್ ಗ್ರಿಡ್, ಸಿಪ್ಲಾ ಮತ್ತು ಅಡಾನಿ ಎಂಟರ್ಪ್ರೈಸಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPO ನೋಡಿದರೆ ಟೆಕ್ ಡಿ, ಸೈಬರ್ ಸೆಕ್ಯೂರಿಟಿ, SME IPO ಇಲ್ಲಿ ತನಕ ಹೆಚ್ಚು ಕಡಿಮೆ ಅಪ್ಡೇಟ್ ಬಂದಿರೋ ಪ್ರಕಾರ ಹೆಚ್ಚು ಕಡಿಮೆ 11.6 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಆಮೇಲೆ ಇದು ನಾಳೆ ಕ್ಲೋಸ್ ಆಗುತ್ತೆ 17 ಸೆಪ್ಟೆಂಬರಿಗೆ. ಹಾಗೆ ಯೂರೋ ಪ್ರತೀಕ್ ಸೇಲ್ಸ್ ಲಿಮಿಟೆಡ್ ಇದು ಪ್ರೈಸ್ ರೇಂಜ್ ಬಂದು 235 ರೂಪಾಯಿಂದ 247 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,100 ರೂಪಾಯಿ. ಇವತ್ತು ಓಪನ್ ಆಗಿರೋದು 16 ಸೆಪ್ಟೆಂಬರ್, ಕ್ಲೋಸ್ ಆಗೋದು 18 ಸೆಪ್ಟೆಂಬರಿಗೆ. ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ.